ಏನೇ ಬರಲಿ ಶಾಸಕನಿಗೆ ಅಪ್ಪ ಮಕ್ಕಳ ಹೋರಾಟಕ್ಕೆ ಸರ್ ಮೊನ್ನೆ ನಡೆದಂತ ಅಥಣಿಯಲ್ಲಿ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರ ಹಲ್ಲೆ ನಡೆದಿದೆ. ಇದುವರೆಗೂ ಯಾವುದೇ ರೀತಿಯಾದಂತ ಸ್ಪಂದನೆ ಸಿಕ್ಕಿಲ್ಲ ಸೌದಿಯವರಿಂದ. ಸೌದಿಯವರು ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದರೂ ಸಹಿತ ಯಾವುದೇ ರೀತಿಯಾದ ಕಾಳಜಿ ಇಲ್ಲದೆ ಅಮಾನ್ಯ ಮಾಹಿತಿಯನ್ನು ಮೆರೆದಿದ್ದಾರೆ. ಯಾಕಂದ್ರೆ ಅವ್ರ ಮನೆ ಮುಂದೆ ಘಟನೆ ಆಗಿದೆ, ಅವರಿಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡುವಂತಹ ಒಂದು ಮಾನವೀಯತೆನೂ ಇರಲಿಲ್ಲ. ಅವರು ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಅವರಿಗೆ ಡಾಕ್ಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರ, ಬೇರೆ ರೀತಿ ಮಾಡ್ರಿ ರಿಪೋರ್ಟ್ ಅಂತೇಳಿ. ಆದ ಕಾರಣ ನಮ್ಮ ನೌಕರರಿಗೆ ಯಾವುದೇ ರೀತಿಯಾದಂತ ಭದ್ರತೆ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ ಅನ್ನಕ್ಕಾಗಿ ಮುಂದೆ ಈ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು. ಈ ನಡೆದಂತ ಘಟನೆಗೆ ಅವರು ಬಂದು ಕ್ಷಮೆ ಕೇಳಲೇಬೇಕು ಮತ್ತು ಅವರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು. ನಮ್ಮ ಒಕ್ಕೂಟದಿಂದ ಈ ನಿರ್ಧಾರವನ್ನ ನಾವು ತಗೊಂಡು ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹೋರಾಟವನ್ನ ನಾವು 50-50 ಆಗಿ ಹೋರಾಟ ಮಾಡ್ತಾ ಇದ್ದೇವೆ. 50-50 ಆಗಿ ಅಂದ್ರೆ 50% ಜನ ನಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದಾರೆ, 50% ಜನ ಹೋರಾಟಕ್ಕೆ ಬಂದಿದ್ದೀವಿ. ನಾವು ಈ ಬ್ಯಾಂಕಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿಯಾದ ಅನಾನುಕೂಲತೆಗಳು ಆಗಬಾರದು ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿ ನಮ್ಮ ಹೋರಾಟದ ರೂಪರೇಷೆಗಳನ್ನ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಲೆಟರ್ ಕೊಡ್ತಾ ಇದೀವಿ SP ಅವರಿಗೆ. ಏನಂತ, ಆಲ್ರೆಡಿ FIR ಆಗಿದೆ, ಅಥಣಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿಯನ್ನ ಕೊಡ್ತಾ ಇದೀವಿ. ಏನಂತ, ಆ FIR ಏನಾಗಿದೆ ಅದನ್ನ ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಅವರು ಪಾರದರ್ಶಕತೆಯಿಂದ ಅವರ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಮ್ಮ ಹೋರಾಟ ಇದೆ. ಯಾಕಂತಂದ್ರೆ ಅವರು ರಾಜ್ಯದಲ್ಲಿ ರಾಜಕೀಯ ಒತ್ತಡ ಬಂದೇ ಬರುತ್ತೆ. ಯಾಕಂದ್ರೆ ಅವರು ಪ್ರಭಾವಿ ರಾಜಕಾರಣಿ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರು ಪ್ರಭಾವವನ್ನು ಬೀರ್ತಾರೆ. ಆದ ಕಾರಣ ನಮ್ಮ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು. ನಮ್ಮ ಅಧ್ಯಕ್ಷರಿಗೆ ಏನು ಅನ್ಯಾಯ ಆಗೈತಿ, ಮಾರಣಾಂತಿಕ ಹಲ್ಲೆ ಆಗೈತಿ, ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳು ಹಲ್ಲೆ ಆಗೈತಿ. ಅವರು ಹೇಳ್ತಾ ಇದಾರೆ ನಾ ಮಾಡಿಲ್ಲ, ಹೊರಗಿನವ್ರು ಮಾಡಿದಾರ ಅಂತೇಳಿ. ಅವ್ರ ಮನೆಯಲ್ಲಿ CC ಕ್ಯಾಮೆರಾ ಫುಟೇಜ್ ಇದಾವ. ಅವರು ಮೊನ್ನೆ ನಾವು ಅಥಣಿ ಹೋಗಿ ನಾವು ಅಲ್ಲಿ ಅಥಣಿ ಸರ್ಕಲ್ ಧರಣಿ ಮಾಡಿ ಬಂದ್ವಿ. ಅವರು ಅವತ್ತು ಸಾಯಂಕಾಲ ಅವರ ಕಾರ್ಯಕರ್ತರನ್ನ ಕರೆದು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಕೆಲವೊಂದು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ. ಆ ಸುಳ್ಳು ಮಾಹಿತಿಗಳಿಗೆ ನಮಗ ಆಧಾರ, ಅವ್ರ ಕಡೆ ಆಧಾರ ಇಲ್ಲ, ನಮ್ಮ ಕಡೆ ಆಧಾರ ಅದಾವ. ಅವ್ರು ಏನ್ ಮಾಡಿದಾರು ನಮ್ಮ ಕಡೆ ಆಧಾರ ಅದಾವ. ಇವತ್ತ ನಾವು ಇಷ್ಟ ಹೋರಾಟ ಮಾಡಿ ಅವ್ರಿಗೆ 7 ದಿನ ಕಾಲಾವಕಾಶ ಕೊಡ್ತಾ ಇದೀವಿ. ಅವರು 12ನೇ ತಾರೀಕು ಒಳಗ ನಮ್ಮ ಬ್ಯಾಂಕಿಗೆ ಬಂದು ಅವ್ರು ಏನೇನ ನಮಗೆ ಸುಳ್ಳು ಆರೋಪ ಮಾಡಿದಾರ ಅದನ್ನ ನಿಮ್ಮ ಮುಂದೆ ನಾವು ಬರ್ತೇವೆ, ಅವರು ಬರ್ಲಿ. ಯಾರು ನಿಜ ಅಂತ ನೀವೇ ನಿರ್ಧರಿಸ್ರಿ, ಗೊತ್ತಾಗ್ಲಿ. ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗ್ಲಿ, ಮತ್ತೆ ಅಥಣಿ ಜನತೆಗೂ ಗೊತ್ತಾಗ್ಲಿ ಯಾರು ನಿಜ ಹೇಳಿದಾರೆ, ಯಾರು ಸುಳ್ಳು ಹೇಳಿದಾರೆ. ನಮ್ಮ ಅಧ್ಯಕ್ಷರ ಮೇಲೆ ಅಪವಾದನೂ ಹಾಕಿದಾರ. ಅವ್ರು ಬರ್ಲಿ, ಯಾರ ತಪ್ಪು ಮಾಡಿದಾರಂತ ಅವ್ರಿಗೆ ಶಿಕ್ಷೆ ಆಗ್ಲಿ, ನಮ್ದೇನೂ ಇಲ್ಲ. ಅವ್ರ ಕಡೆ ಆಧಾರ ಇದ್ರೆ ಅವ್ರು ಆಧಾರ ಪಡಿಸ್ಲಿ. ಹಲ್ಲೆ ಮಾಡಕ್ ಕಾರಣ ಏನಿಲ್ರಿ, ಅವ್ರ ಹಳೆಯಂದು ಟ್ರಾನ್ಸ್ಫರ್ ಆಗೈತಿ. ಟ್ರಾನ್ಸ್ಫರ್ ಆಗುವಾಗ 19ನೇ ತಾರೀಕ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ 5 ವರ್ಷ ಒಂದೇ ಜಾಗದಲ್ಲಿ ನೌಕರಿ ಮಾಡಿದವ್ರಿಗೆ ಟ್ರಾನ್ಸ್ಫರ್ ಮಾಡೋದಂತೇಳಿ ಅವರೇ ಕಾಯ್ದೆ ಮಾಡಿದಾರ. ಅವರೇ ಕಾಯ್ದೆ ಮಾಡಿದ್ದಕ್ಕೆ ಅದನ್ನ ನಾವು ಒಕ್ಕೂಟದವರು ಕೈವಾಡ ಐತೆ ಅಂತೇಳಿ ಎಬ್ಬಿಸಿ ಅವ್ರ ಮನೆಗೆ ಮಾತಾಡಕ್ ಕರೆಸಿ ಬರ್ದಿದಾರ. ನಂದೀಶ್ವರ್, ಶಂಕರ್ ನಂದೇಶ್ವರ್ ಅಂತೇಳಿ. ಆಮೇಲೆ ಇದ್ರ ಜೊತೆಗೆ ಅವರು ಕೆಲವೊಂದು ನಮ್ಮ ಸಿಬ್ಬಂದಿಗಳನ್ನು ಕರೆಸ್ಬಿಟ್ಟು ಅವ್ರ ಕಡೆನೂ ಒಂದು ಪ್ರೆಸ್ ಮೀಟ್ ಮಾಡಿದಾರೆ. ಅವ್ರು ಏನು ಪ್ರೆಸ್ ಮೀಟ್ ಮಾಡಿದಾರ ಅವ್ರನ್ನು ಕರೆಸ್ರಿ, ಅವ್ರು ನಿಜನೋ ನಾವು ನಿಜನೋ ಗೊತ್ತಾಗುತ್ತ. ಅವರು ಬ್ಯಾಂಕಿನಲ್ಲಿ ಎಷ್ಟೋ ಅಪವಾದಗಳನ್ನ ಮಾಡಿದಾರ. ಕರೆ ಸೌದಿ ಅವ್ರು ಉಳಿಸಿದ್ದಕ್ಕ ಅವ್ರು ನಿನ್ನೆ ಪ್ರೆಸ್ ಮೀಟ್ ಮಾಡಿದಾರ. ಡಿಮ್ಯಾಂಡ್ ಅಂದ್ರೆ ಅವ್ರು ಬರ್ಬೇಕು, ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಡ್ಬೇಕು. ಅವ್ರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು 12ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ. ಮತ್ತ ರಾಜ್ಯದ ಜಿಲ್ಲೆಯ ಎಲ್ಲ ರೈತರಿಗೂ ಒಂದು ಮನವಿ ಕೊಡ್ತೀವಿ, ನಿಮ್ಗೆ ಯಾವುದೇ ರೀತಿಯ ಅನಾನುಕೂಲತೆ ಮಾಡ್ಬೇಕನ್ನೋ ನಮ್ಮ ಉದ್ದೇಶ ಇಲ್ಲ. ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರಿಗೆ ಭದ್ರತೆ ಇಲ್ಲ, ನಮ್ಮ ನೌಕರರಿಗೆ ಭದ್ರತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು 7 ದಿನ ಗಡುವು ಕೊಟ್ಟು ಹೋರಾಟವನ್ನ ಮಾಡ್ತಾ ಇದೀವಿ. ದಯವಿಟ್ಟು ಇದಕ್ಕೆ ಸಹಕರಿಸಬೇಕಾಗಿದೆ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾನು ಆನಂದ್ ಪಾಟೀಲ್, ನೌಕರರ ಒಕ್ಕೂಟದ ಉಪಾಧ್ಯಕ್ಷರು.